ಲೇ ರೇಣಿ, ಏನ್ರಿ? ಲೇ ನಾಷ್ಟಕ್ಕೆ ಏನಾರ ಮಾಡಿ ಏನಿಲ್ಲ? ಮಾಡಿನಿ ಉಪ್ಪಿಟ್ಟು. ಯಾಕಲೆ ದಿನ ಒಂದು ಉಪ್ಪಿಟ್ಟು 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 ಅಂತಿ? ಉಪ್ಪಿಟ್ಟು ಬಿಟ್ಟು ಬ್ಯಾರೆ ಏನಾರ ಮಾಡುದು ನಾ ಕಲಿ. ನೋಡೋಟು ಫೋನ್ ತೆಗೆದು ಅದ್ರಾಗ ಯೂಟ್ಯೂಬ್ ತೆಗೆದು ನೋಡದ್ರಾಗ ದಾಸಿ ಮತ್ ಏನದು ಇಡ್ಲಿ ವಡಾ ಪೂರಿ ಅದು ಇದು ಆಳು ಮೂಳು ಎಲ್ಲ ಮಾಡ್ಬೇಕು. ಓ, ದಾಸಿ ಪೂರಿ ಇಡ್ಲಿ ವಡಾ ಪಡ್ಡು ಎಲ್ಲ ಮಾಡ್ಬೇಕು. ಬಾಂಡೆ ಯಾರು? ನಿಮ್ಮ ಅಪ್ಪ ತಿಕ್ತಾ? ನಾನು ಏನ್ ನೀನ್ ತಿಕ್ತೀಯ? ಗಸ್ 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 ಅಂತ. ದಾಸಿ ಇಡ್ಲಿ ಪಡ್ಡು ಮಾಡ್ಬೇಕಂದ್ರೆ ನೀನ್ ನೆನೆ ಹಾಕಬೇಕು. ಅದು ರುಬ್ಬು ಮುಂದ ಅಯ್ಯೋ ನಾವಲಿ ವಯ್ಯವ್ವ, ನಂದು ಹಳೇ ಮಿಕ್ಸರ್ನಾಗ ಒಂದ್ 10 ಸಲ ನಿಂದಿರ್ತದ. ಮತ್ತೆ ಚಾಲು ಮಾಡ್ಬೇಕು, ಮತ್ತೆ ನಿಂದಿರ್ತತಿ. ಇದರ ಆಡಿ ನೋಡ್ರಿ, ಒಂದ್ ಹೊಸ ಮಿಕ್ಸಿ ತಗೊಂಬರುನು. ಅದ್ ಎಂತದೋ ಪ್ರೆಸ್ಟೀಜ್ ಅಂತೆ ಎಲ್ಲಂದ್ರೆ ಯಾವ್ದೋ ಒಂದು ಚಲೋ ಮಿಕ್ಸರ್ ಕೊಡ್ಸ್ರಿ. ಬರೀ 9-10 ಸಾವಿರ ರೂಪಾಯಿ ತಗೊಂತಾನೆ, ಜಾಸ್ತಿ ರೊಕ್ಕ ಖರ್ಚು ಮಾಡುದಿಲ್ಲ ನಾನು. ಒಂದ್ ಚಲೋ ಮಿಕ್ಸರ್ ಕೊಡ್ಸ್ರಿ. ದಿನ ಎದ್ರ ಇದು ಏನದು ದಾಸಿ ಇಡ್ಲಿ ಪಡ್ಡು ಮಾಡ್ತಾನಿ. ಯಾಕ ಬಾಂಡೆ ತಿಕ್ಕಕ್ಕ ವಾಷಿಂಗ್ ಮಷಿನ್ ಬೇಕು ನೋಡು. ಏ ಮಂಕ್ರಿ, ಅದು ಬಾಂಡೆ ತಿಕ್ಕಕ್ ವಾಷಿಂಗ್ ಮಷಿನ್ ಅಲ್ಲ, ಅರ್ಬಿ ತೊಳ್ಯಾಕ ವಾಷಿಂಗ್ ಮಷಿನ್ ಬೇಕು. ಬಾಂಡೆ ತಿಕ್ಕಕ ಡಿಸ್ ವಾಷರ್ ಬೇಕು. ಅಲ್ಲಿ ಗಂಡ ದಂಡ ಪಿಂಡ ಎಲ್ಲ ಗೊತ್ತೈತವ ನಿನಗ? ಯಾಕಲೆ ಹಂಗಂತಿ? ಮತ್ತೇನ್ರಿ, ದಿನ ಎದ್ರ ಇಂತ ಬಿಸಿಲ್ನಾಗ ಹೊರಗ್ ಕುಂತು ಬಾಂಡೆ ತಿಕ್ಕಬೇಕು, ಅರ್ಬಿ ತೊಳಿಬೇಕು, ಅವನ್ನೆಲ್ಲ ನೀಟಾಗಿ ಒಣಗ ಹಾಕ್ಬೇಕು, ಅವನ್ನ ಒಳಗ್ ತಂದು ಮಡಚಿ ಇಡ್ಬೇಕು, ಕಸ ಹುಡುಕ್ಬೇಕು, ಕಲ್ಲೋರ್ಸ್ಬೇಕು. ಅಯ್ಯೋ ನಾವಲ್ಲೇ ಪಯಪ್ಪ ದೇವ್ರಿ, ಹೆಣ್ಣಾಗಿ ಯಾಕಪ್ಪ ಹುಡ್ಸಿದಿ ನನ್ನನ್ನ? ದಿನ ಒಂದಕ್ಕೂ ಕೆಲಸ ಮಾಡು ಅಂತ ನನ್ನ ಗಂಡ ಜೀವ ತಿಂತಾನ ನನಗ. ಸೂರ್ಯ ದೇವ, ನಾನು ಪೂಜೆ ಮಾಡಿದ್ನಲ್ಲ ದಿನ ಎದ್ದು 9-9:30 ಅದು ನಿನಗ್ ಮನ್ಸಿಗೆ ಬರ್ಲಿಲ್ಲ ಏನಯ್ಯಪ್ಪ? ಸೂರ್ಯದೇವ, ನನ್ನ ಗಂಡನ ಮನಸ್ಸು ಚೇಂಜ್ ಮಾಡಯ್ಯಪ್ಪ. ಸೂರ್ಯದೇವ, ನನ್ನ ಗಂಡ ನಾ ಕೇಳಿದ್ ವಾಷಿಂಗ್ ಮಷೀನು, ಮುಸ್ರಿ ತೊಳೆಯೋ ಮಿಷಿನು, ಅಕ್ಕ ಅದಿ ಅಂತದ ಹೊಸ್ತಾಗ ಬಂದೈತ್ ನೋಡು, ಕಸ ಹುಡುಗಿ ಕಲ್ಲು ಒರ್ಸೋದು, ಅದು ಏನಂತಾರಪ್ಪ? ನೆನಪು ಮಾಡ್ಕೊಂಡು ಹೇಳ್ಬಿಡು, ನಾನು ಸೂರ್ಯದೇವಂಗ ಅಪ್ಲಿಕೇಶನ್ ಹಾಕುಂತಾನಿ. ನಂದು ಸಿಂಹರಾಶಿ ಅಲ್ಲ, ನನ್ ಸಿಂಹರಾಶಿ ಭವಿಷ್ಯದಾಗ ಹೇಳ್ಯಾರ, ನಿಮ್ಮ ರಾಶಿ ಅಧಿಪತಿ ಸೂರ್ಯ, ನಿಮ್ಗೆ ಏನಾರ ಬೇಕಂದ್ರೆ ದೇವ್ರ ಹತ್ರ ಬೇಡ್ಕರಿ, ನೀವು ಬೇಡ್ಕೊಂಡಿದ್ದೆಲ್ಲನೂ ನೆರವರ್ತತಿ ಅಂತ ಬರ್ದಿದ್ರ ಆದ್ರಾಗ, ಅದಕ್ಕ ಎಲ್ಲಾನು ದೇವ್ರ ಹತ್ರ ಅಪ್ಲಿಕೇಶನ್ ಹಾಕುಂತಾನಿ. ಅದ್ ಏನದು ಕಲ್ಲು ಒರ್ಸೋದು ಏನಂತಿಲ್ಲ ಯಾಕ? ಅದು ಅದು ಅಕ್ಕನ್ ಕ್ಲಿಯರ್. ಅದೇನ್ಲಿ ಅದು ಅಕ್ಕನ್ ಕ್ಲಿಯರ್? ಅಯ್ಯೋ ಮಬ್ಬಗೇಡಿಗಳ, ನಿಮ್ ತಲೆಯಾಗ ಏನ ಬುದ್ಧಿ ಬಿಡು, ಕಸದ ಗಾಡಿ ಐತಿ. ಯಾಕ್ರಿ ಹಂಗ ಹೇಳಿರಿ? ಅದು ಅಕ್ಕನ್ ಕ್ಲಿಯರ್ ಅಲ್ಲ, ವ್ಯಾಕ್ಯೂಮ್ ಕ್ಲಿಯರ್. ನೋಡ್ರಿ ನಿಮಗೆ ಎಲ್ಲಾನು ಗೊತ್ತೈತಿ, ಆದ್ರೂ ನೀವು ನಂಗೆ ತಂದು ಕೊಟ್ಟಿಲ್ಲ ಈ ಒನ್ ಅಂಡ್ ಓನ್ಲಿ ಬ್ಯೂಟಿಫುಲ್ ಫಿಗರ್ ಸೌಕಾರ್ ರೇಣವ. ನಾನು ಕಸ ಕಲ್ಲು ಬಾಂಡೆ ಮುಸ್ರಿ ಮಾಡಿ ಸಾರಿ ಕಾಯಿ ಹೋಗಿನಿ. ಮತ್ತ ನಾಷ್ಟಕ್ಕೆ ಎಷ್ಟು ರುಚಿಯಾಗಿ ಉಪ್ಪಿಟ್ಟು ಮಾಡೇನಿ. ನಿಮಗ್ ಗೊತ್ತನ, ರವಾನ ತುಪ್ಪದಾಗ ಗುರ್ದು ಮಾಡೇನಿ. ಎಷ್ಟು ಕಷ್ಟಪಟ್ಟು ಉಪ್ಪಿಟ್ಟು ಮಾಡೇನಿ ನಾನು. ನೀವು ಅದು ಬ್ಯಾಡ ದಾಸಿ ಇಡ್ಲಿ ಮಾಡು ಅಂತೀರಿ. ನೋಡ್ರಿ, ಇವತ್ತಾಗಿದ್ದಾಗ್ಲಿ ದೊಡ್ಡದೊಂದು ಶೋರೂಮಿಗೆ ಹೋಗಿ ಅದು ಮಿಕ್ಸರು, ಅಕ್ಕನ್ ಕ್ಲಿಯರು, ಡಿಸ್ ವಾಷರು, ವಾಷಿಂಗ್ ಮಷೀನು ಎಲ್ಲ ತಂದ್ಬಿಡುನು. ಹೌದ್ ನೋಡಕ, ಇವ್ರಾಗ ಯಾರ ಹತ್ರನೂ ಇಲ್ಲವೆಲ್ಲ, ನಿನ್ನ ಕಡೆನೇ ಇದ್ದಂಗ ಆಕೈತಿ. ತಗೊಂಬಿಡು, ನೋಡ್ರಿ ತರಕ್ ಹೋಗುನು. ಅಲ್ಲ, ವಾಷಿಂಗ್ ಮಷೀನ್ ಡಿಸ್ ವಾಷರು ಇವೆಲ್ಲ ಒಮ್ಮಿಡಿಗೆ ತರಕ್ ಹೋದ್ರಿಂದ ತುಸಾರೊಕ್ಕನ ಬೀಳ್ತಾವು. ಎಷ್ಟು ಹಬ್ಬ ಅಂದ್ರೆ 2-3 ಲಕ್ಷ ರೂಪಾಯಿನ ಕೈ ಬಿಡ್ತತಿ. ಲೇ ರೇಣಿ, ಅವೆಲ್ಲ ತರಕ್ ಹೋದ್ರ ತುಸಾರೊಕ್ಕನ ಆಗ್ತಾವು. ಏನಾಕೈತಿ? ಬರಬ್ಬರಿ 2-3 ಲಕ್ಷ ರೂಪಾಯಿನ ಆಕೈತಿ. ಏನು 2-3 ಲಕ್ಷ ರೂಪಾಯಿನಾ? ಹ್ಞೂ ನೋಡ್ರಿ, ನಾವು ಹೆಣ್ಮಕ್ಳ ಮನೆಯಾಗಿನ ಕೆಲಸ ಮಾಡಿ ನೀವು ಎಷ್ಟೊಂದು ರೊಕ್ಕ ಉಳಿಸೇವ್ ನಾವು. ಆದ್ರೂ ನೀವು ಒಂದರ ಏನಾರ ಮಾಡ್ಕೊಟ್ಟಿದ್ದನ್ನ ಪ್ರೀತಿಯಾಗಿ ತಿಂದಿರನ? ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಕಸ ಹುಡುಗಿಲ್ಲ, ಕಲ್ಲೋರ್ಸಿಲ್ಲ, ಅರಬಿ ತೊಳ್ದಿ ಕಾಲರ್ ಸ್ವಚ್ಛಾಗಿಲ್ಲ, ಕೈ ಕಡೆ ಸ್ವಚ್ಛಾಗಿಲ್ಲ, ಮುಸ್ರಿ ತೊಳ್ದಿ ಅವು ಬೆಳ್ ಹಂಗ ಅದಾವು. ಹಿಂಗ ಹೆಸರಿಡ್ತಿರಲ್ಲ ನೋಡ್ರಿ, ಬರಬರಿ 2-3 ಲಕ್ಷ ರೂಪಾಯಿ ಸಾಮಾನಿನ ರೊಕ್ಕ ಉಳಿಸೇವ್ ನಾವು ಮನೆಗಿನ ಕೆಲಸ ಮಾಡಿ. ಮತ್ತೆ ಹೇಳ್ತಾರಿ ನಿಂಗೆ ಏನು ಮಾಡಕ್ ಬರಂಗಿಲ್ಲ, ನೀ ಉಪಯೋಗ ಇಲ್ಲ. ಆತ ಉಪ್ಪಿಟ್ಟು ತಿಂತೇನೆ ತಗೋ. ಒಂದ್ ಉಪ್ಪಿಟ್ಟಿಗೆ 2-3 ಲಕ್ಷ ರೂಪಾಯಿ ಬಿಲ್ ಮಾಡಕ್ ಹೋಗ್ಬೇಡ. ಆದ್ರೂ ಮಿಕ್ಸರ್ ಬೇಕ. ತಗೋ, ಮಿಕ್ಸರ್ ಒಂದು ಕೊಡಿಸ್ತಾನಿ. ಆದ್ರೆ ಅದು ಎಂತದ, ಅದು ವಾಕ್ಯೂಮ್ ಕ್ಲಿಯರು, ಡಿಸ್ ವಾಷರು, ವಾಷಿಂಗ್ ಮಷೀನ್ ಒಂದಿಲ್ಲ, ಅವೆಲ್ಲ ಕೊಡ್ಸಕ್ ಆಗಂಗಿಲ್ಲ. ಬೇಕಂದ್ರೆ ನಿನ್ನ ಮಗ ದುಬೈ ನೆಗದನಲ್ಲ, ಅವ್ನ್ ಬಂದ ಮೇಲೆ ಕೊಡಿಸ್ತಾನಿ. ಅವ್ನ್ ಬಂದ ಮೇಲೆ ಯಾಕ್ರಿ ಕೊಡಿಸ್ತೀರಿ? ಅವ್ನ್ ದುಡ್ಡು ತಂದ್ ರೊಕ್ಕದಾಗ. ಎಂತ ಕೆಟ್ಟದಿರಿ ನೀವು? ಪಾಪ ನನ್ನ ಮಗ ಕಷ್ಟಪಟ್ಟು ದುಡ್ದು ಆ ರೊಕ್ಕನ ಇಲ್ಲಿ ಖರ್ಚು ಮಾಡ್ಬೇಕಾ? ಸಾಧ್ಯನೇ ಇಲ್ಲ. ನನ್ನ ಮಗ ದುಡ್ದಿದ್ದು ನನ್ನ ಮಗನ ಖರ್ಚು ಮಾಡ್ಬೇಕದು. ನೋಡ್ರಿ, ನನ್ನ ಮಗನ ಬಗ್ಗೆ ನೀವು ಮಾತಾಡ್ಬೇಡ್ರಿ. ಈಗ ಹೇಳೇನಿ ಲೇ ರೇಣಿ, ಅವನ ಹಾಳಾಗೋಕ್ಕನ್ಲೇ. ನನ್ನ ಮಗ ಮುಂದಿನ ತಿಂಗಳು ಬರ್ತಾನಲ್ಲ, ಅವಾಗ ನೋಡ್ರಂತ ತಗೋರಿ. ನನ್ನ ಮಗ ರಾಜ್ಯ ನೀವು ಒಡ್ ಬಾಯಿ ಹಾಕಕ್ ಹೋಗ್ಬೇಡ್ರಿ. ನಾ ಈಗ ಹೇಳಿ ನೋಡ್ರಿ, ಈಗೇನು ಉಪ್ಪಿಟ್ಟು ತಿಂತೀರಾ ಏನಿಲ್ಲ? ಮತ್ತೆ ಮಾಡಿ ಅಲ್ಲ, ತಿಂತೇನೆ ತಗೋ. ತಿನ್ನಕ ಬೇಕ ಸಂಕ್ರಿ ಹಾಕೊಂಡ್ ನೋಡ್ಲಿ. ಯಾಕ ಕೆಲಸದಕ್ಕಿನ್ ಕೇಳಿದ್ದಿ, ಕೆಲಸದಕ್ಕಿನ ಬರ್ಲೇ ಇಲ್ಲ? ಹೌದ್ ನೋಡ್ಲಿ ಸಂಕ್ರಿ, ನಂಗೆ ನೆನಪ ಇದ್ದಿದ್ದಿಲ್ಲ. ನೀ ನೆನಪ ಮಾಡಿ ಚಲೋ ಮಾಡಿ. ಈ ಶಂಕರಿನ ಮನೆಯಿಂದ ಮೊದ್ಲು ಓಡಿಸ್ಬೇಕು. ಆಕೆ ಸುಮ್ಮನೆ ಇದ್ದಾಳ ನಮ್ ರೇಣಿ. ಇಲ್ಲ ಬರ್ದ ಇಡೀ ಕೊಟ್ಟು ಮನ್ಯಾಗ ಜಗಳ ಹಚ್ಚತತಿ. ಈ ಶಂಕರಿನ ಮೊದ್ಲು ಓಡಿಸ್ಬೇಕು. ಏನ್ರಿ, ನಾನು ಕೆಲಸದಕ್ಕಿನ ಕರ್ಕೊಂಡ್ ಬರ್ರಿ ಅಂತ ಹೇಳಿದ್ನಲ್ಲ ಪಕ್ಕದೂರಿಂದ, ಕೆಲಸದಕ್ಕೆ ಬರ್ಲೇ ಇಲ್ಲ. ನೋಡ್ರಿ, ನಾ ಈಗ ಹೇಳಕುತ್ತಾನಿ, ನಾನ್ ಕೆಲಸದಕ್ಕೆ ಬೇಕು. ಇಲ್ಲಾಂದ್ರೆ 2-3 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾ ಕೇಳಿದ್ದನ್ನೆಲ್ಲ ಕೊಡ್ಸರಿ. ಹಂಗ್ ಕೇಳಕ್ಕ ನೀ ಹಿಂಗ್ ಕೇಳಿದ್ರನ ಮತ್ತ ಮಾವ ನೀ ಹೇಳಿದ್ದಿಲ್ಲ ಕೊಡ್ಸುದು. ಇಲ್ಲಾಂದ್ರೆ ಮುಗಿದೋತು. ಈ ಮನಿ ಕೆಲಸದ ಆ ತರ ಇಟ್ಟು ಬಿಡ್ತಾನ ನೋಡಿ ನನ್ನ. ಹೌದು, ನನ್ ಕೆಲಸದಕ್ಕೆ ಬೇಕು. ಲೇ ರೇಣಿ, ಪಕ್ಕದೂರಿಗೆ ಹೋಗಿದ್ನಲ್ಲ, ಅವಾಗ ಒಬ್ಬಕ್ಕೆ ಹೆಣ್ಮಗಳು ಸಿಕ್ಕಿದ್ಲ. ಆಕಿಗೆ ಹೇಳೇನಿ, ಕಸ ಕಲ್ಲು ಬಾಂಡೆ ಮುಸ್ರಿ ಮಾಡಿ ಹೋಗುವ, ಅಡಿಗೆ ನಮ್ಮ ಮನೆಯವ್ರು ಮಾಡ್ಕೊಂತಾರ, ದಿನ ಬಂದ್ಬಿಡು, 1-2 ತಾಸ ಕೆಲಸ ಮುಗಿಸ್ಕೊಟ್ಟು ಹೋಗ್ಬಿಡು, ಇಷ್ಟಂತ ರೊಕ್ಕ ಕೊಡ್ತಾನಿ ಅಂತ ಹೇಳೇನಕೀಗ. ಬರ್ತೀನಿ ಅಂದಾಳ. ಏನ ಕೆಲಸದಕ್ಕೆ ಬರ್ತೀನಿ ಅಂದಾಳ? ನೀ ಹೇಳಿದ್ದಿಲ್ಲ, ಹಂಗಾಗಿ ಹೋಗಿ ಹೇಳ ಬಂದನಿ. ಈ ಊರೊಳಗಂತೂ ಯಾರು ನಮ್ಮನೆ ಕೆಲಸ ಮಾಡಕ್ ಒಲ್ಲೆ ಅಂತಾರ, ಹಂಗಾಗಿ ಪಕ್ಕದೂರಿಗೆ ಹೋಗಿದ್ನಲ್ಲ, ಹೇಳ ಬಂದನಿ. ಅಯ್ಯೋ, ನನ್ನ ಗಂಡ ಎಷ್ಟು ಒಳ್ಳೆ ಗಂಡ ಯವ್ವ. 7 ಜನ್ಮಕ್ಕೂ ನೀವ ನನ್ನ ಗಂಡ ಆಗಿ ಸಿಗಬೇಕು ಸೂರ್ಯದೇವ. ಅವಾಗ್ಲಿ ನನ್ನ ಗಂಡನ್ ಬೈದ್ನಲ್ಲ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡು, ಡಿಲೀಟ್ ಮಾಡ್ಬಿಡು. ಡಿಲೀಟ್
ಎಳೆಯಲ್ಲಿ ಜನ್ಮಕ್ಕೂ ಈ ಗಂಡನ ನನ್ನ ಗಂಡಾಗಿ ಸಿಗಲಿ. ಇದನ್ನಷ್ಟ ಸೇವ್ ಮಾಡ್ತಾರಪ್ಪ ಸೂರ್ಯದೇವ. ಲೇ ರೇಣಿ, ಏನ್ರಿ? ಆ ಸೂರ್ಯದೇವನ ನೆಟ್ಟಗ ನೆಮ್ಮದಿಯಾಗಿ ಇರಾಕ್ ಬಿಡ್ಲೆ. ಯಾಕ ಆ ದೇವ್ರನ್ನು ಬಿಡಂಗಿಲ್ಲ ನೀನು? ಕಾಡ ಕುಂತ ಬಿಡ್ತೀಯಲ್ಲ ಹಂದಿ ಕಾಡ್ದಂಗ ತಗ. ಛೀ ಹೋಗ್ರಿ, ನಿಮಗ ಪ್ರೀತಿ ಮಾಡಕ ಬರಂಗಿಲ್ಲ, ಆದ್ರೆ ನನ್ನ ಮೇಲೆ ಎಷ್ಟು ಜೀವದಿರಲ್ಲ. ನನ್ನ ಸಂಬಂಧ ಪಕ್ಕದೂರಿಗೆ ಹೋಗಿ ಕೆಲ್ಸದಾಕಿನ ಹೇಳಿ ಬಂದಿರಿ. ಛೀ ನಂಗೆ ನಾಚಿಕೆತ್ತಪ್ಪ. ಒಟ್ಟು ಅವಾಗವಾಗ ರವಿಚಂದ್ರನ್ ಸರ್ದು ಪಿಕ್ಚರ್ ನೋಡ್ರಿ, ಇಲ್ಲಂದ್ರ ಹಾಡರ ಕೇಳ್ರಿ. ಎಷ್ಟು ಚಂದ ಚಂದ ಹಾಡ್ ಹಾಡ್ತಾರ ಹೆಣ್ಮಕ್ಳ ಮೇಲೆ ನೀವದಿರಿ. ನೀನು ಹಿಂಗತೆ ನಕ್ಕೊಂತಿದ್ರ ನಂಗೂ ಹಾಡ್ ಆಡ್ಬೇಕು, ನಿನ್ ಕೂಟ ಖುಷಿ ಖುಷಿಯಾಗಿರ್ಬೇಕು ಅನಸ್ತತಿ. ಆದ್ರೆ ಏನ್ ಮಾಡ್ಬೇಕು? ಯಾವಾಗ ನೋಡಿದ್ರು ಆ ಸಂಕ್ರಿ ಮಾತು ಕೇಳ್ಕೊಂಡ್ ಜಗಳಕ್ ಬಂದ್ಬಿಡ್ತಿ. ಅದಕ್ಕ ನಾನ್ ಅವಾಗವಾಗ ವಜ್ರ ಮುನಿ ಹಂಗ ಆಡುದು. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಅನಿಸಿಕೆಗೋಸ್ಕರ ಕಾಯ್ತಾ ಇರ್ತೀನಿ. ಹಾಯ್ ರೂಪಾ ಅವರೇ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಸದಾ ಸುಖ ಸಮೃದ್ಧಿ ಆರೋಗ್ಯ ಯಶಸ್ಸು ಎಲ್ಲನೂ ತುಂಬಿರ್ಲಿ ಅಂತ ಆಶಿಸ್ತೀನಿ. ಹುಟ್ಟು ಹಬ್ಬದ ಶುಭಾಶಯಗಳು. ಇದು ದಾಸಿ ಹಂಚರ ಈ ಜೈ ಮನೆಯಿಂದ ಇಸ್ಕೊಂಡು ಬಂದಾನೆ. ಈಗ ಚಲೋತ್ನಾಗಿ ಊಟ ದಾಸಿ ಟಮಾಟಿ ಕೈ ಚಟ್ನಿ ಮಾಡ್ಕೊಂಡು ಹೋಗಿ ಆ ಮಂಜವ್ಗೆ ಕೊಡ್ಬೇಕು. ಎಲ್ಲರ ಮುಂದೆ ನೀವು ಮಾಡ್ಕೊಂಡು ತಂದು ಕೊಡ್ರಲ್ಲ, ನಿಮ್ಮ ಕೈ ರುಚಿನೂ ನೋಡ್ತೀವಿ ಅಂದ್ಬಿಟ್ಲು. ಏನು ಮಾಡ್ಬೇಕು? ಹಾಳಾದ ಮುದುಕಿ ಹೋಗಿ ಹೋಗಿ ಅವ್ರ ಮನೆ ಕಡೆ ನಿಂದಿರ್ತತಿ. ಆ ಸುಚಿತ್ರ ಮನೆ ಕಡೆ ಕೈಯಾಗೇನೋ ಹಿಡ್ಕೊಂಡಾಳ. ಏನದು ಕೈಯಾಗಿಂದ? ಅಯ್ಯಯ್ಯ ಇದಯ್ಯವ ದಾಸಿ ಹಂಚಿದ ನಂಗೂ ಗೊತ್ತು. ಅಲ್ಲ ನಮ್ಮ ಮನ್ಯಾಗಂತೂ ಇದ್ದಿಲ್ಲ, ನಾನು ಇನ್ನೂ ತಂದಿಲ್ಲ. ಇದು ಹೆಂಗ್ ಬಂತಿಲ್ಲಿ? ಜಯ ಒಂದ್ ಮನೆಯಿಂದ ಇಸ್ಕೊಂಡ್ ಬಂದೇನೆ ಯವ್ವ. ಇಲ್ಲೇ ನಮ್ಮ ಮನೆ ಬಾಜು ಕದಾಳಲ್ಲ ಅಕ್ಕಿ ಜೈ, ಅಕ್ಕಿ ಮನೆಯಿಂದನ ತಂದಿದ್ದು. ಹೌದಾ? ಅಕ್ಕಿ ಉದ್ದಿನ ಬ್ಯಾಳಿ ಎಲ್ಲ ನೆನೆನ ಹಾಕಿಲ್ಲ. ಹೆಂಗ್ ಮಾಡ್ತೀರಿ ದಾಸಿನ? ಇಲ್ವಾ, ಈಗ ಕರೆಪನ ಅಂಗಡಿಗೆ ಹೋಗಿ ಒಟ್ಟು ಅಕ್ಕಿ ಇಟ್ಟು ಮೊಸರು ಎಲ್ಲ ತಂದನ್ ನಾನು. ಅವಾಗಿಂದವಾಗ ದಾಸಿ ಮಾಡಕ್ ನಂಗೆ ಬರ್ತತಿ. ಅದು ಎಂತದ ಅಂತಾರ ನೋಡಿ ಇಂಟಂಟ್. ಆ ದಾಸಿ ಮಾಡಕ್ ಬರ್ತತ್ ನನಗ, ನಾ ಮಾಡ್ತೀನಿ ತಗೋ. ಹಂಗಾದ ಜೋಡಿ ಬಟಾಟಿ ಪಲ್ಯನೂ ಮಾಡ್ರಿ. ಇಲ್ಲ ಟಮಾಟಿ ಕಾಯಿ ಚಟ್ನಿ ಮಾಡಕೂತಾನಿ. ಕಾಯಿ ಚಟ್ನಿ? ಹೌದಾ? ಇಲ್ಲ ಅದು ಹುಳಿ ಅನಸ್ತತಿ, ಬ್ಯಾಡ. ಬಟಾಟಿ ಪಲ್ಯನ ಮಾಡ್ರಿ. ಬಟಾಟಿ ಪಲ್ಯನ ನಿಂಗ್ ಬೇಕಂದ್ರೆ ನೀ ಮಾಡ್ಕೊರವಾ. ಮತ್ ಟಮಾಟಿ ಕಾಯಿ ಚಟ್ನಿ ಯಾರಿಗ್ ಬೇಕು? ಅದು ಏನಾಗಿತ್ತಂದ್ರ ಮಂಜವ್ವ ನಿನ್ನೆ ಬುತ್ತಿ ಕಟ್ಕೊಂಡ್ ಬಂದಿದ್ಲಾ, ಒಂದು ಊಟ ಮಾಡ್ರಿ ಅಂದ್ಲ. ಊಟ ಮಾಡೋ ಮುಂದ ನಂಗ ಚಟ್ನಿ ರುಚಿ ಹತ್ಲಿಲ್ಲ. ಹಂಗಾಗಿ ರುಚಿ ಆಗಿಲ್ಲವಾ ಅಂದೆ. ನೀವು ಮಾಡ್ಕೊಂಡ್ ಬಂದು ಕೊಡ್ರಿ ಅಂದ್ಲು. ದಾಸಿ ಚಟ್ನಿನ ನಾವು ತಿಂದು ನೋಡ್ತೀವಿ ನಿಮ್ ಕೈ ರುಚಿ ಅಂತ ಬಾಯ್ ಬಂದಂಗ ಅನ್ಬಿಡ್ಬೇಕ. ಈಗ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮರ್ಯಾದೆ ಒಕ್ಕೆತ್ತಲ್ಲ, ಹಂಗಾಗಿ ಮಾಡಕ್ಕಂತಾನಿ. ಏನ? ಆ ಸುಚಿತ್ರ ಅವ್ರ ಅತ್ತಿಗ, ಆ ಸುಚಿತ್ರಾಗ ನಮ್ಮ ಮನೆಯಿಂದ ದಾಸಿ ಚಟ್ನಿ ಮಾಡ್ಕೊಂಡು ಹೋಗಿ ಕೊಡ್ತೀರಿ ನೀವು. ಇದ್ರ ಜೋಡಿಗೆ ಮತ್ತೆ ಮಟನ್ ಕೈಮಾ ಉಂಡಿ ಸಾರು, ಚಿಕನ್ ಫ್ರೈ, ಬೋಟಿ ಗೊಜ್ಜು ಎಲ್ಲ ಮಾಡೋದ್ ಬ್ಯಾಡನ? ಅಯ್ಯಯ್ಯಯ್ಯಯ್ಯ, ಅವರು ನಾವು ಎಂತ ದುಶ್ಮನ್ಗಳು, ನಮಗೂ ಅವ್ರಿಗೂ ಆಗಂಗಿಲ್ಲ. ಅಂತದ್ರಾಗ ಅವ್ರಿಗೆ ನಮ್ಮ ಮನೆಯಿಂದ ದಾಸಿ ಮಾಡ್ಕೊಡಕಂತೀರಿ? ಸಾಧ್ಯನೇ ಇಲ್ಲ. ಇರಂಗಿತ್ತು ಈ ಮನೆಗೆ ತೆಪ್ಪಗಿರ್ಬೇಕು, ಇಲ್ಲ ಅವ್ರ ಮನೆಗೆ ಹೋಗ್ತಾ ಇರ್ಬೇಕು. ವೀರೇಶ, ನೀ ಕರೆಕ್ಟ್ ಟೈಮಿಗೆ ಬಂದಿ ನೋಡು. ಅಲ್ಲ ನಿಮ್ಮ ಅವ್ವ ನಮ್ಮ ಮನೆಯಾಗಿದ್ದು ಇಲ್ಲಿದ ತಿಂದು ಉಂಡು ಇಲ್ಲೇ ಇದ್ದು ಅವ್ರ ಮನೆಗೆ ದಾಸಿ ಮಾಡ್ಕೊಡಕುಂತಾಳ. ಇದು ಯಾವ ನ್ಯಾಯ? ಯವ್ವ ಹೌದೇನ್ ಬೇ? ಅಲ್ಲಲ್ಲ, ಮಾತು ನಂಗೆ ಕೊಡ್ತಾನೆ ಅಂದೆ ನಾನು. ಈಗ ಕೊಡ್ಲಿಲ್ಲ ಅಂದ್ರೆ ನಿಂದ ಮರ್ಯಾದೆ ಹೋಗುದು. ಇದಷ್ಟ ಅಲ್ಲ ವೀರು, ಅವ್ರ ಮನೆಗೆ ದಿನ ಹೋಗಿ ಎಣಿಕೆ ಹಾಕ್ತಾರ, ಅವ್ರ ಬಾಗಲ್ದಾಗ ನಿಂತು ಬಿಡ್ತಾರ. ಅಂದ್ರೆ ಇವ್ರಿಗೆ ಇಲ್ಲಿ ಇರಕ್ ಇಷ್ಟ ಇಲ್ಲ ಅಂದ್ಮೇಲೆ ಇಲ್ಲಿ ಯಾಕಿರ್ಬೇಕು? ಹೋಗ್ಬಿಡ್ಬೇಕು ಮನೆ ಬಿಟ್ಟು. ಅತ್ಲಾಗ ಹೋಗಂಗೂ ಇಲ್ಲ, ಇತ್ಲಾಗ ನೆಟ್ಟಿಗೆ ಇರಂಗೂ ಇಲ್ಲ. ನೋಡ್ವಿರು, ಇವರು ನಮ್ಮ ಮನ್ಯಾಗ ಇರಂಗಿದ್ರೆ ಇಲ್ಲೇ ಇರ್ಬೇಕು. ಅದನ್ನ ಬಿಟ್ಟು ಮಾತಿಗೆ ಅವ್ರ ಮನೆಗೆ ಹೋಗಿ ಊಟ ಮಾಡುದು, ಅಲ್ಲಿ ಹೋಗುದು, ಅಲ್ಲೇ ನಿಂದ್ರುದು, ಅವ್ರ ಮನೆಗೆ ಏನ್ ಬೇಕು ಬ್ಯಾಡ ಎಲ್ಲ ಇಲ್ಲಿಂದ ಮಾಡ್ಕೊಂಡು ಹೋಗುದು ಮಾಡಿದ್ರೆ ನಂಗೆ ಆಗಂಗಿಲ್ಲ. ಯವ್ವ ಆ ಅವಿನಾಶ ಆ ಸುಚಿತ್ರ ಎಂತ ಶತ್ರುಗಳು ಅಂತ ನಿಂಗೆ ಗೊತ್ತೈತಿಲ್ಲ. ನಮಗೂ ಅವ್ರಿಗೂ ಆಗಂಗಿಲ್ಲ ಅಂತ ಗೊತ್ತೈತಿಲ್ಲ. ಮತ್ತೆ ಯಾಕೆ ಇಂತ ಕೆಲಸ ಮಾಡಕುಂತೀನಿ ನೀನು? ನಾ ಹೇಳಕ್ ಕುಂತೀನಲ್ಲ, ಈ ದಾಸಿ ಹಂಚ ಯಾರು ನೋಡು ಅವ್ರಿಗೆ ಕೊಟ್ಟು ಬಿಡು. ನೀನು ಈ ಮನೆಯಿಂದ ಒಂದು ದಾಸಿ ಎಲ್ಲ ಒಂದು ಉಪ್ಪಿನ ಹರಳು ಅವ್ರ ಮನೆಗೆ ಕೊಡಂಗಿಲ್ಲ. ಏನು ಅರ್ಥ ಆತನ? ಮತ್ತ ಅವ್ರ ಮನೆಯಿಂದ ಚಿಕನ್ ಬಿರಿಯಾನಿ ತಂದು ಕೊಟ್ಟಾಗ ತಿಂದಿಲ್ಲಲ್ಲ? ಬಾ 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 ಬಾ. ನೋಡ್ದೇನ ವೀರು, ನಿಮ್ಮ ಅವ್ವನ್ ನವರಂಗಿ ಆಟನ? ಯಾಕ ಹೆಂಗ್ ಮಾತಾಡ್ತೀಯದ? ಅತ್ತೇನ ಕಬ್ರಿಲ್ಲ ಏನ್? ನಿಮ್ಮ ಅವ್ವನು ಹಿಂಗ ಮಾತಾಡ್ತೀಯ ನೀನು? ನಾ ಯಾಕೆ ನಮ್ಮ ಅವ್ವ ಹಿಂಗ್ ಮಾತಾಡಿ? ನಮ್ಮ ಅವೇ ನಿನ್ನಂತ ಕೆಲಸ ಮಾಡಂಗಿಲ್ಲ. ನೋಡ್ರಿ, ಒಳ್ಳೆ ಮಾತಿಲ್ಲೇ ಹೇಳಾಕುಂತಾನೆ. ಇಲ್ಲಿ ಇರಂಗಿತ್ತು ನೆಟ್ಟಿಗಿರ್ರಿ, ಅದನ್ ಬಿಟ್ಟು ಅವ್ರ ಬಾಲ ಬಡಿಯಂಗಿದ್ರೆ ಅಲ್ಲೇ ಹೋಗ್ಬಿಡ್ರಿ. ಹೌದಿಲ್ಲ ವೀರು? ನಾ ಯಾಕ ಮನಿ ಬಿಟ್ಟು ಹೋಗ್ಬೇಕು? ಇದು ನನ್ನ ಸಣ್ಣ ಮಗನ ಮನಿ, ಇದು ನನ್ನ ಮಗ ಅವ. ಆಮೇಲೆ ನೀನು ಗಂಡ. ಬಾಳ ಮಾತಾಡಕುಂತಿ, ಸರಿ ಇರಂಗಿಲ್ಲ. ಯವ್ವ ನೋಡ್ಲ ಹೆಂಗ್ ಮಾತಾಡ್ತಾಳ? ತೀರ ಅತ್ತೆನ ಕಿಮ್ಮತ್ತಿಲ್ಲಪ್ಪ. ನೀ ಮಾಡು ಕೆಲಸನೂ ಅಂತದ ಇತ್ತಗೋ. ಈ ಮನ್ಯಾಗ ಮೇಘ ಹೆಂಗ್ ಹೇಳ್ತಾಳ ಹಂಗ ಕೇಳಿ ಇರುದು. ಮೇಘ ಇಂದನ ನಾನು ಈ ಮಟ್ಟಕ್ಕೆ ಬಂದಿರೋದು. ನೀನು ಯಾರಿಗಾರ ಏನಾರ ಕೊಡ್ಬೇಕು ಮಾಡ್ಬೇಕು ಅಂದ್ರೆ ಮೇಘ ಕೇಳು. ಅದನ್ ಬಿಟ್ಟು ನಿಂಗೆ ತಿಳಿದಂಗೆಲ್ಲ ಮಾಡಕ್ ಹೋಗ್ಬೇಡ. ತಂದ್ ಹಾಕುದ್ ನಾನು. ಏನು ಆ ಅವಿನಾಶ್ ಅಲ್ಲ, ಆ ಅವಿನಾಶ್ ನಂಗ ನೀನ್ ಹೇಳ್ದಂಗೆಲ್ಲ ಕೇಳಕ್ ನನ್ ಕೈಲಿ ಆಗುದಿಲ್ಲ. ಒಳ್ಳೆ ಮಾತಿಲ್ಲೇ ಹೇಳಾಕುಂತಾನಿ, ಅರ್ಥ ಮಾಡ್ಕೊಂಡ್ರ ಚಲೋ. ಈ ಮುದುಕಿಗ ಸರಿಯಾಗಿ ಹಿಂಗ ಬೈಬೇಕು. ಮಾತೆತ್ತಿದ್ರೆ ಸಾಕು. ಅಲ್ಲಿ ಹೋಗಿ ಕಿಟಕಿಯಾಗ ಬಗ್ ನೋಡ್ದೆ, ಬಾಗಲ್ದಾಗ ಬಗ್ ನೋಡ್ದೆ. ಆ ಸುಚಿತ್ರ ಹೊರಗೆ ಬಂದ ಕೂಡ ಓಡೋಗ್ತಾಳ. ಊಟಕ್ಕೆ ಕುಂತ ತಕ್ಷಣ ಓಡೋಗ್ತಾಳ. ಏನ ನಮ್ಮ ಮನೆಗೆ ಒಟ್ಟು ಊದ್ರನ್ನ ಆಗಿರ್ಬೋದು, ಒಮ್ಮೊಮ್ಮೆ ರೊಟ್ಟಿ ಎಲ್ಲ ಹಸಿ ಬಿಸಿ ಆಗಿರ್ಬೋದಪ್ಪ. ತಿಂದಿರಕ್ಕಾಗಿಲ್ಲ ಈ ಮುದುಕಿಗ. ಹಾಳಾದ್ ಮುದೋಡಿ. ಮತ್ ನಂಗ ಅಂತಾಳ ನಾ ಅತ್ತಿದೀನಿ ಅಂತ. ಹಿಂಗ ದಿನ ಒಂದಕ್ಕೂ ಈ ಮುದುಕಿಗ ಟಾರ್ಚರ್ ಕೊಟ್ಟು 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 ತಾಯಿ ಮಗ್ಗ ಜಗಳ ಹಚ್ಚಿ ದೂರ ಮಾಡ್ಬೇಕು. ಅವಾಗ ನಾನು ವೀರೇಶ ಅಷ್ಟೇ ಈ ಮನ್ಯಾಗ ರಾಜ ರಾಣಿ ಹಂಗಿರಬಹುದು. ಹಾಳಾದ್ ಮುದೋಡಿ ಇಲ್ಲಿ ಬಂದ್ ಸೇರ್ಕೊಂಡು ನಮ್ ಪ್ರೈವೇಸಿನೂ ಹಾಳು ಮಾಡಾಕುಂತತಿ. ವೀರು, ಹೌದು ನಿಮ್ಮವ್ವ ಅಕ್ಕಿ ಇಟ್ಟು ಅವೇನೇನ ತಂದಾಳಲ್ಲ, ಆ ಸಾಮಾನಿಗೆ ರೊಕ್ಕ ನೀ ಕೊಟ್ಟ್ಯಾ? ನೋಡ್ವಿರು, ರೊಕ್ಕಕ್ಕ ಒಟ್ಟು ಲೆಕ್ಕ ಇಡುದನ್ನ ಕಲಿ ನೀನು. ಕಂಡ್ಕಂಡವ್ರಿಗೆ ಕಂಡ್ಕಂಡಂಗ ರೊಕ್ಕ ಕೊಟ್ಟಿ ಅಂತ ಇಟ್ಕೋ. ನಮಗಿಲ್ಲ ಅಂದಾಗ ಯಾರು ಕೊಡಂಗಿಲ್ಲ. ನಿನಗ ಗೊತ್ತೈತಲ್ಲ ನಾವ್ ಈ ಮನೆಗೆ ಬಂದಾಗ ನಮ್ಮ ಪರಿಸ್ಥಿತಿ ಅಂತ ಕಠಿಣವಾಗಿತ್ತು ಅಂತ. ಅವಾಗ ಯಾರ 1 ರೂಪಾಯಿನಾರ ಕೊಟ್ರ?
ನೋಡು ವಿಚಾರ ಮಾಡು. ಇಲ್ಲ ಮೇಘ, ನಾನಾರ ರೊಕ್ಕ ಕೊಟ್ಟಿಲ್ಲ ಯವ್ವ, ನಾನಾರ ನಿಂಗೆ ರೊಕ್ಕ ಕೊಟ್ಟಿಲ್ಲ. ನಿನ್ ಕಡೆ ಎಲ್ಲಿಂದ ಬಂದು ಬೇರೆ ರೊಕ್ಕ? ಆ ಅವಿನಾಶನ್ ಕಡೆ ಭಿಕ್ಷೆ ಬೇಡಕ್ಕೆ ಹೋಗಿದ್ದೇನು? ಲೋ ವೀರು, ಹೆತ್ತ ತಾಯಿಲ್ಲ ನಾನು, ಮರ್ಯಾದೆಯರ ಕೊಡು. ಯಾಕೆ ಹಂಗೆ ಮಾತಾಡ್ತಿ? ಮತ್ ರೊಕ್ಕ ಎಲ್ಲಿಂದ ಬಂದು? ರೊಕ್ಕ ಅಂದ್ರ ನನ್ನ ಬ್ಯಾಂಕ್ನಾಗ ಕೊಟ್ಟಿದ್ವು. ಅದು ನನ್ನ ಗಾಡಿಗೆಲ್ಲ ದುಂಡು ಮಾಡಿ ಕೊಟ್ಟಿದ್ನ. ಆಮೇಲೆ ಅವು ವಯಸ್ಸಾಗಿದ್ದು ರೊಕ್ಕ ಬೀಳ್ತಾವಲ್ಲ, 1200 ರೂಪಾಯಿ ಅವು ಬಿದ್ದಿದ್ವು. ಅವು ಒಂದು 3-4 ತಿಂಗಳದ್ದು ಬಿದ್ದಿದ್ವಾ, ಅವನ್ನೆಲ್ಲ ತಕೊಂಬಂದಿದ್ದೆ. ಆ ರೊಕ್ಕನ ನನ್ನ ಕಡೆನ ಇದ್ವಾ, ಹಾಗಾಗಿ ಆ ರೊಕ್ಕದಿಂದನ ಓಟು ತಂದಿದ್ದು ಸಾಮಾನು ಮನೆಗೆ. ಅಯ್ಯೋ ಕೇಡಿ ಮುದುಕಿ, 1200 ರೂಪಾಯಿ ತಕೊಂಬಂದತ. 1200 ರೂಪಾಯಿ ಅಂದ್ರೆ ಇಷ್ಟು 4800 ರೂಪಾಯಿ ಆಯ್ತು. 4800 ರೂಪಾಯಿ ಹಿಂಗಾರ ಮಾಡಿ ಕಸ್ಕೊಂತೀನಿ ತಡಿ. ನನ್ನ ಕಡೆಯಲ್ಲಿ ರೊಕ್ಕಲಿಂದನ ಎಲ್ಲ ಸಂತಿ ಸಾಮಾನು ತಂದಿದ್ಲ ನಾನು. ಯಾವುದು ನಿನ್ನ ರೊಕ್ಕ ಅಲ್ಲ, ನಿನ್ನ ಮನಿದು ಅಲ್ಲ. ಗ್ಯಾಸ್ ಎಲ್ಲಿಂದ ಬಂತು? ತಡಿ ಮೇಘ, ಯವ್ವ ನಾನು ಇದ ಕೊನೆ ಸಾರಿ ಹೇಳಾಕುಂತ ನಿನಗ. ಆ ನನ್ನ ಶತ್ರು ಅವಿನಾಶ ಮತ್ತು ಸುಚಿತ್ರ ಮನೆಗೆ ನೀ ಕಾಲು ಇಡಂಗಿಲ್ಲ. ಇಲ್ಲಿಂದ ಏನು ತಗೊಂಡು ಹೋಗಂಗೂ ಇಲ್ಲ, ಅಲ್ಲಿಂದ ಏನು ತರಂಗೂ ಇಲ್ಲ. ಇವತ್ತಲ್ಲ ನಾಳೆ ಆ ಅವಿನಾಶ ನನ್ನ ಕಾಲು ಬುಡಕ್ ಬಂದು ಬಿದ್ದು ಇರ್ಬೇಕು. ಅದ ನನ್ನ ಜೀವನದ ದೊಡ್ಡ ಗುರಿ. ಈಗ ಹೇಳೇನಿ, ತಿಳ್ಕೊಂಡು ಚಲೋ ಆತು. ಇಲ್ಲಂದ್ರ ನೋಡ್ ಮತ್ತ ನನ್ನ ಸಿಟ್ಟು ತರಿಸ್ಬೇಡ ನೀನು. ಅಲ್ಲಲ್ಲ, ನನ್ನ ಮರ್ಯಾದೆ ಹೋಗ್ತೈತ್ಲಾ? ಏನ್ ದೊಡ್ಡ ಮಹಾ ಮರ್ಯಾದಿ? ಮನೆಯಿಂದ ಹೊರಗೆ ಹಾಕ್ದಾಕನ ಮರ್ಯಾದೆ ಹೋಗಿಲ್ಲ ನಿಂದು, ಈಗ ಹೋಗ್ತೇನ? ತಣ್ಣಗಿರ ಸಾಕು. ಮೇಘ, ನಾಷ್ಟಕ್ಕೆ ಏನ್ ಮಾಡಿ? ಇನ್ನ ಏನು ಮಾಡಿಲ್ಲ ನಾನು. ನಿಮ್ಮವ್ವ ಬೆಳಗ್ಗೆನ ಹರ್ಗ್ಯಾಡಕ್ ಹೋಗ್ಬಿಟ್ಟಾಳ ಅಂಗಡಿಗ. ಅದಕ್ಕೆ ಅವ್ರ ಮಾಡ್ತಾರಂತ ನಾನು ಮಕ್ಕೊಂಡಿದ್ದೆ. ಓಟು ಟೈಮ್ ಆಗೋಗೈತಿ. ಇರ್ಲಿ ತಗೋ, ನಾನು ಹೊರಗೆ ಏನಾರ ನಾಷ್ಟ ಮಾಡ್ತಾನಿ, ನೀನು ಏನಾರ ತಿಂದು ಬಿಡು ಇಲ್ಲೇ. ಇಲ್ಲಂದ್ರ ಏನಾರ ತಂದ್ಕೊಡ್ಲೇನ ಅಂಗಡಿಯಿಂದ? ನಂಗೊಂದು ಪಲಾವು ಮೊಸರು ಬಜ್ಜಿ ತಗೊಂಬಾ. ತಗೋ ತರ್ತೀನಿ, ತಡಿ ಬರ್ತೀನಿ. ಅಲ್ಲ, ನಂಗೆ ಏನ್ ಬೇಕಂತ ಕೇಳೇ ಇಲ್ಲಲ್ಲ. ಅಲ್ಲ, ನಾನು ನಾಷ್ಟ ಮಾಡ್ಬೇಕಲ್ಲ. ಲೋ ವೀರು, ಅಯ್ಯೋ ದೇವ್ರಿ, ಹೋಗಿ ಬಿಟ್ನಲ್ಲ. ಛೇ, ಇವತ್ತು ದಾಸಿ ಮಾಡ್ಕೊಡಕ್ ಆಗಂಗಿಲ್ಲ ಅಲ್ಲವ ಮೇಘ. ಅಯ್ಯೋ ದೇವ್ರಿ, ಎಷ್ಟರ ಸೊಕ್ಕಿಗೀಗ ಈಕೆ ನನ್ನ ಮಗನ ಹಾಳು ಮಾಡಕ್ ಕುಂತಾಳ. ಪಾಪ ನನ್ನ ವೀರೇಶ ಹಿಂಗಿದ್ದಿದ್ದಿಲ್ಲ ಬಿಡು, ಈಕೆ ಹಾಳು ಮಾಡೋದು. ಆದ್ರೂ ಮನಿ ಬಿಟ್ಟು ಹೋಗು ಅಂತ ಮಾತಿಗೆ ಹೇಳಕ್ ಕುಂತಾರಲ್ಲ. ಛೇ, ಏನು ಮಾಡ್ಲಿ? ಆದ್ರೂ ತಿಳಿಯಂಗಿಲ್ಲ ಹುಡುಗ ಬುದ್ಧಿ. ಈ ದಾಸಿ ತವನ ವಾಪಸ್ ಕೊಟ್ಬಿಡ್ಲಾ? ಹೌದು, ಕೊಟ್ಬಿಡ್ತಾನೆ. ಮತ್ತೆ ಮಾಡಾಕ ಕೊಡ್ಲಿಲ್ಲ ಅಂದ್ರೆ ಎಲ್ಲಿಂದ ಮಾಡ್ಕೊಡ್ಲಿ? ಬ್ಯಾಡ ಬಿಡು. ಮುದೋಡಿ ನಿಂಗೆ ಹಿಂಗ ಜೀವ ತಿಂತಾನೆ ನಿನ್ನ ಮಗ. ನಾನು ಬಡಿಗಳು ಅಂತ ಗೊತ್ತಾದ್ಮೇಲೆ ನನ್ನ ಮನೆಯಿಂದ ಹೊರಗಟ್ಟಿದ್ನಲ್ಲ, ಅವಾಗ ಒಂದು ದಿನಾರ ಸೊಸಿ ಅಂತ ಫೋನ್ ಹಚ್ಚಿದ್ಯಾ? ಹೋಗ್ಲಿ ಬಾರವ ಸೊಸಿ ಅಂತ ಮನ್ಯಾಗ ಕರ್ದ್ಯಾ? ಇಲ್ಲ, ಮುಸ್ರಿ ತಿಕ್ಕಾಕಿ ಮಗಳಿಕಿ ಅಂತ ಹೊರಗೆ ಹಾಕ್ಬಿಟ್ಟಲ್ಲ. ಇವತ್ತು ನಿನಗೆ ನಾನು ಹೊರಗೆ ಹಾಕ್ತಾನೆ. ಬಿಡಂಗಿಲ್ಲ ಮುದುಕಿ ನೀನನ್ನ, ಇಷ್ಟಕ್ಕಂತೂ ಬಿಡಂಗೇ ಇಲ್ಲ. ಹಿಂಗ ನಿನಗ ರವ ನರಕ ತೋರಿಸ್ತಾನೆ. ಆಮೇಲೆ ಆ ಸುಚಿತ್ರಾಗ ನೋಡ್ಕೊಂತಾನೆ.